ವಿದ್ಯಾರ್ಥಿಗಳೇ, ನಾನು ಲಾಸ್ಟ್ ಕ್ಲಾಸಲ್ಲಿ ಪರಿಣಾಮಕಾರಿ ಬೇಡಿಕೆಯ ಮಹತ್ವದ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದೆ. ಈಗ ಕೀನ್ಸ್ ಅವರ ಉದ್ಯೋಗ ಸಿದ್ಧಾಂತದ ವಿಮರ್ಶೆ, ಕ್ರಿಟಿಕಲ್ ಅಪ್ರಿಸಿಯಲ್ಸ್ ಆಫ್ ದಿ ಕೀನ್ಸ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಇಲ್ಲಿ ಕೀನ್ಸ್ ಅವರು ಉದ್ಯೋಗ ಸಿದ್ಧಾಂತ ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೈಲುಗಲ್ಲಾಗಿದ್ದರು. ಅದರದೇ ಆಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳನ್ನು ಸಂಬಂಧಿಸಿದಂತೆ ಅನೇಕ ಮೂಲಭೂತ ಕೊಡುಗೆಗಳನ್ನು ನೀಡಿದ್ದಾರೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಆದರೆ ಅನೇಕ ಮೂಲಭೂತ ಇಷ್ಟರಲ್ಲಿಯೂ ಕೀನ್ಸ್ ಅವರ ಸಿದ್ಧಾಂತ ಹಲವಾರು ಉಗ್ರ ಟೀಕೆಗೆ ಗುರಿಯಾಗಿದೆ. ಆ ಟೀಕೆಯನ್ನು ಮಾಡಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞರು ಹೆನ್ರಿ ಹ್ಯಾಜ್ಲಿಟ್, ಫ್ರಾಂಕ್ ನೈಟ್, ಪಾಲ್ ಸ್ಟ್ರೀಚ್, ವುಡ್ವಿಗ್, ಕೆನ್ನೆತ್ ಕುರಿಹಾರ್. ಸೊ ಈ ಅರ್ಥಶಾಸ್ತ್ರಜ್ಞರು ಕೀನ್ಸ್ ಅವರ ಉದ್ಯೋಗ ಸಿದ್ಧಾಂತವನ್ನು ಉಗ್ರವಾಗಿ ಟೀಕಿಸುವುದರ ಮೂಲಕ ಕೀನ್ಸ್ ಅವರ ಸಿದ್ಧಾಂತದ ಉದ್ಯೋಗ ಸಿದ್ಧಾಂತವನ್ನು ಸಂಪೂರ್ಣವಾಗಿ ರೆಫ್ಯೂಸನ್ನು ಮಾಡಿದ್ದಾರೆ, ಅಂದರೆ ನಿರ್ಲಕ್ಷಿಸಿ ಅವುಗಳನ್ನು ತಿರಸ್ಕರಿಸಿದ್ದಾರೆ ಅಂತೇಳಿ ಹೇಳಬಹುದು. ಆ ಟೀಕೆಗಳು, ಆ ತಿರಸ್ಕಾರದ ಟೀಕೆಗಳು ಯಾವುವು ಅಂತಂದರೆ, ಒಂದನೇದು ಮುಗ್ಗಟ್ಟಿನ ಅರ್ಥಶಾಸ್ತ್ರ, ದ ಡಿಪ್ರಿಷಿಯೇಷನ್ ಎಕನಾಮೀಸ್. ಸೊ ಇಲ್ಲಿ ಈ ಮುಗ್ಗಟ್ಟಿನ 1930ರಲ್ಲಿ ಸಂಭವಿಸಿದ ಜಾಗತಿಕ ಆರ್ಥಿಕ ಮುಗ್ಗಟ್ಟನ್ನು ಗಮನದಲ್ಲಿಟ್ಟುಕೊಂಡು ಕೀನ್ಸ್ ಅವರು ಈ ಸಿದ್ಧಾಂತವನ್ನು ರಚನೆ ಮಾಡಿದ್ದಾರೆ. ಆವಾಗ 1930ರಲ್ಲಿ ಏನಾಯಿತು ಅದರ ಬಗ್ಗೆ ಕೀನ್ಸ್ ಅರ್ಥಶಾಸ್ತ್ರಜ್ಞ ಕೀನ್ಸ್ರವರು ಅದರ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ಹೊರತು ನಿರುದ್ಯೋಗವಿಲ್ಲ, ಅಂದರೆ ಅರ್ಥಶಾಸ್ತ್ರ ಆವಾಗ ಜನಿಸಿತ್ತು ಅಂತೇಳಿ ಹೇಳ್ಬೋದು. ನಿರುದ್ಯೋಗವಿಲ್ಲದಿರುವ ಮತ್ತು ಉತ್ಪಾದನೆ ಅಧಿಕವಿರುವ ಸನ್ನಿವೇಶಗಳಿಗೆ ಈ ಸಿದ್ಧಾಂತ ಅನ್ವಯಿಕೆ ಆಗಲ್ಲ ಅನ್ನೋದು ಈ ಮೇಲಿನ ಅರ್ಥಶಾಸ್ತ್ರಜ್ಞರ ವಾದವಾಗಿದೆ. ಆದ್ದರಿಂದ ಕೀನ್ಸ್ ಸಿದ್ಧಾಂತ ಸಂಕುಚಿತ ವ್ಯಾಪ್ತಿಯನ್ನು ಹೊಂದಿದೆ ಅನ್ನೋದು ಇವರ ವಾದ. ಇನ್ನು ಎರಡನೇದು ಅಂತಂದರೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಮಾತ್ರ ಅನ್ವಯಿಸ್ತದೆ, ಅಪ್ಲಿಕೇಬಲ್ ಓನ್ಲಿ ಫಾರ್ ದಿ ಕ್ಯಾಪಿಟಲಿಸ್ಟ್ ಎಕಾನಮಿ. ಇಲ್ಲಿ ಕೀನ್ಸ್ ಅವರ ಉದ್ಯೋಗ ಸಿದ್ಧಾಂತ ಸಾಮಾನ್ಯವಾಗಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಅಂದರೆ ಮುಂದುವರಿದ ರಾಷ್ಟ್ರಗಳಲ್ಲಿ 100% ಬಂಡವಾಳಶಾಹಿ ವ್ಯವಸ್ಥೆ ಇರ್ತದೆ, ಅಲ್ಲಿ ಮಾತ್ರ ಈ ಸಿದ್ಧಾಂತ ಅನ್ವಯಿಕೆ ಆಗ್ತದೆ. ಇಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರ, ಸಮಾಜವಾದಿ ಅಥವಾ ಸಮತಾವಾದಿ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿರ್ತಕ್ಕಂಥ ರಾಷ್ಟ್ರಗಳಿಗೆ ಈ ಸಿದ್ಧಾಂತ ಅನ್ವಯಿಕೆ ಆಗಲ್ಲ. ಇಲ್ಲಿ ಬಂಡವಾಳ ಸೀಮಾಂತ ಇಲ್ಲಿ ಕೀನ್ಸ್ ಅವರ ವಾದದಲ್ಲಿ ಸಾಮಾನ್ಯವಾಗಿ ಈ ವ್ಯವಸ್ಥೆಗಳಲ್ಲಿ ಖಾಸಗಿ ಲಾಭಗಳಿಗೆ ಅವಕಾಶ ಇರಲ್ಲ ಅಂತೇಳಿ ಹೇಳ್ತಾರೆ. ಸರ್ಕಾರವೇ ಉತ್ಪಾದನಾಂಗಗಳ ಒಡೆತನವನ್ನು ಹೊಂದಿದ್ದು ಅದೇ ಸಾರ್ವಜನಿಕ ಒಳಿತಿಗಾಗಿ ಹೂಡಿಕೆಯನ್ನು ಕೈಗೊಳ್ಳುವ ಜವಾಬ್ದಾರಿಯನ್ನು ಹೊತ್ತಿರುವುದರಿಂದ ಸರ್ಕಾರವು ಹೂಡಿಕೆಯನ್ನು ಹೆಚ್ಚಿಸಬೇಕು ಅಂತೇಳಿ ಶಿಫಾರಸು ಮಾಡ್ತಾರಲ್ಲ JM ಕೀನ್ಸ್ ಅವರು. ಇದು ಒಂದು ಹಾಸ್ಯಾಸ್ಪದ ವಾದ ಅಂತೇಳಿ ಹೇಳ್ಬೋದು. ಹಾಗೆ ಒಬ್ಬ ಲೇಖಕರು ಹೇಳ್ತಾರೆ, ಸಮತಾವಾದ ಆಚರಣೆಗೆ ಬಂದರೆ ರೆಕಾರ್ಡುನಂತೆ ಕೀನ್ಸ್ ಅವರು ಸತ್ತಂತೆ. ಸಮತಾವಾದ ಇಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಆ ಕಾಲದಲ್ಲಿ 1930ರ ಕಾಲದಲ್ಲಿ ಅಥವಾ 50-60ರ ದಶಕದಲ್ಲಿ ಹಲವಾರು ರಾಷ್ಟ್ರಗಳು ಸಮಾಜವಾದಿ ಅರ್ಥವ್ಯವಸ್ಥೆ ಇದ್ದು, ಸಮತಾವಾದವಿತ್ತು, ಮಿಶ್ರ ಅರ್ಥವ್ಯವಸ್ಥೆ ಈಗಲೂ ಹಲವಾರು ರಾಷ್ಟ್ರಗಳಲ್ಲಿ ಇದೆ. ಇಲ್ಲಿ ಬಂಡವಾಳದ ಹೂಡಿಕೆ ಅಥವಾ ಬಂಡವಾಳದ ಕೊರತೆ ನಿರುದ್ಯೋಗಕ್ಕೆ ಸಾಕ್ಷಿಯಾಗಲ್ಲ. ಅದರಲ್ಲಿ ಹಲವಾರು ವ್ಯವಸ್ಥೆಗಳು ನಿರುದ್ಯೋಗಕ್ಕೆ ಕಾರಣವಾಗ್ತವೆ. ಜಗತ್ತಿನಲ್ಲಿ ನಿರುದ್ಯೋಗ ಇದು ಒಂದು ಜಗತ್ತಿನ ಸಮಸ್ಯೆಯಾಗಿದೆ ಅನ್ನೋದನ್ನು ಈ ಆಧುನಿಕ ಅರ್ಥಶಾಸ್ತ್ರಜ್ಞರು ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಅಲ್ಪಾವಧಿ ಸಿದ್ಧಾಂತ, ಕೀನ್ಸರ ಸಿದ್ಧಾಂತ ಶಾರ್ಟ್ ಟರ್ಮ್ ಥಿಯರಿ ಅಂತ ಕರಿತೀವಿ. ಈ ಕೀನ್ಸ್ ಸಿದ್ಧಾಂತ ಅಲ್ಪಾವಧಿ ಸಮಸ್ಯೆಗಳಿಗೆ ಮಾತ್ರ ವಿಶೇಷ ಗಮನವನ್ನು ನೀಡಿದೆ. ಈ ದೀರ್ಘಾವಧಿ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಅನ್ನೋದು ಇವರ ವಾದವಾಗಿದೆ. ಅಂದರೆ ಈ ಸಿದ್ಧಾಂತವು ದೀರ್ಘಾವಧಿ ಸಮಸ್ಯೆಗಳನ್ನು ವಿಶ್ಲೇಷಿಸಿದರೆ ಅದು ಹೆಚ್ಚು ಮೌಲ್ಯಯುತವಾಗಿರ್ತದೆ ಅನ್ನೋದು ಇವರ ವಾದ. ಹಾಗೆಯೇ ಪ್ರಾಯೋಗಿಕ ಮಹತ್ವದ ಪಡೆಯುತ್ತದೆ. ತನ್ನ ವಿಶ್ಲೇಷಣೆಯಲ್ಲಿ ದೀರ್ಘಾವಧಿಯ ಹೂಡಿಕೆ ಅಥವಾ ದೀರ್ಘಾವಧಿಯ ಅನುಭೋಗ, ದೀರ್ಘಾವಧಿಯ ಉಳಿತಾಯ, ದೀರ್ಘಾವಧಿಯ ಆದಾಯ ಅನ್ನೋದು
ದೀರ್ಘಾವಧಿಗೆ ಇವುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅನ್ನೋದು JM ಕೇನ್ಸ್ ಅವರ ಥೇರಿಯಿಂದ ತಿಳಿದು ಬರ್ತದೆ. ಹಾಗಾಗಿ ಅಲ್ಪಾವಧಿ ಸಿದ್ಧಾಂತವೇ ಸಿದ್ಧಾಂತವಲ್ಲ, ದೀರ್ಘಾವಧಿ ಉದ್ಯಮ, ದೀರ್ಘಾವಧಿ ಉಳಿತಾಯ, ಹೂಡಿಕೆ ಇವೆಲ್ಲವೂ ಸಹ ಅರ್ಥವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತದೆ ಅನ್ನೋದು ಕೇನ್ಸ್ ಅವರು ಮರ್ತಂತಿದೆ ಅನ್ನೋದು ಈ ಮೇಲಿನ ಅರ್ಥಶಾಸ್ತ್ರಜ್ಞರ ವಾದ. ಆಮೇಲೆ ಸಾರ್ವತ್ರಿಕವಲ್ಲ, ನಾಟ್ ಜನರಲ್. ಈ ಕೇನ್ಸ್ ಸಿದ್ಧಾಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಮಾತ್ರ ಅನ್ವಯಿಕೆ ಆಗ್ತದೆ. ಬಡ ರಾಷ್ಟ್ರಗಳಿಗೆ, ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಈ ಸಿದ್ಧಾಂತ ಅನ್ವಯಿಕೆ ಆಗಲ್ಲ. ಹೇಗೆ ಅಂತಂದರೆ, ಈ ನಿರುದ್ಯೋಗ ನಿವಾರಣೆಗೆ ಕೊರತೆ ಹಣಕಾಸು ಮತ್ತು ಅಗ್ಗದ ಹಣದ ನೀತಿಯ ಮೂಲಕ ಸರ್ಕಾರದ ಹೂಡಿಕೆಯನ್ನು ಹೆಚ್ಚಿಸಬೇಕು ಅನ್ನೋದು ಕೇನ್ಸ್ ಅವರ ವಾದ. ಆದರೆ ಈ ಸಲಹೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ, ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿ ಈ ಸಿದ್ಧಾಂತ ಒಪ್ತದೆ, ಈ ಸಲಹೆ ಒಪ್ಪಬಹುದು. ಆದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮತ್ತು ಬಡ ರಾಷ್ಟ್ರಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಹೂಡಿಕೆಯ ಪ್ರಮಾಣ ಮಿತಿ ಇರ್ತದೆ, ಅವರದೇ ಆಗಿರ್ತಕ್ಕಂಥ ಸಂಪನ್ಮೂಲದ ಮಿತಿ ಇರ್ತದೆ, ಅವರದೇ ಆ ಬಡ ಅಭಿವೃದ್ಧಿಶೀಲ ರಾಷ್ಟ್ರಗಳ ಅವರದೇ ಆಗಿರ್ತಕ್ಕಂಥ ನೀತಿ ನಿಯಮಗಳ ಜೊತೆಗೆ ಹೂಡಿಕೆಯನ್ನು ಮಾಡ್ತದೆ, ಮಿತಿಗಳನ್ನು ಹೇರಿಕೊಂಡು ಅದರ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತದೆ. ಹಾಗೆ ಉತ್ಪನ್ನ, ಆದಾಯ ಮತ್ತು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಅವಕಾಶವಿರ್ತದೆ. ಆಯಾ ರಾಷ್ಟ್ರಗಳ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅವರದೇ ಆಗಿರ್ತಕ್ಕಂಥ ನೀತಿ ನಿಯಮಗಳಲ್ಲಿ ಹೂಡಿಕೆಯನ್ನು ಮಾಡ್ತದೆ. ಅದರ ಮೂಲಕ ಆದಾಯ, ಉದ್ಯೋಗ ವೃದ್ಧಿಯಾಗುವ ಬದಲು ತೀವ್ರ ಬೆಲೆಗಳಿಗೆ ಏರಿಕೆಯಾಗುವ ಸಂಭವ ಇರ್ತದೆ. ಇಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಾಮಾನ್ಯವಾಗಿ ಎಲ್ಲವೂ ಸೈಕಲ್ ಥರ ನಡೀತಾ ಇರ್ತದೆ. ಆದಾಯ, ಹೂಡಿಕೆ, ಆದಾಯ, ಅಭಿವೃದ್ಧಿ, ಅದೇ ರೀತಿಯಾಗಿ ಸಂಪನ್ಮೂಲಗಳ ಬಳಕೆ, ಜನಸಂಖ್ಯೆಯ ಉದ್ಯೋಗ, ಕೌಶಲ್ಯ, ಅವರ ತರಬೇತಿ, ಇವೆಲ್ಲವೂ ಸೈಕಲ್ ರೀತಿಯಲ್ಲಿ ನಡೀತಾ ಇರ್ತದೆ. ಸೈಕ್ಲಿಕಲ್ ಚೈನ್ ಇರ್ತದೆ, ಆ ರೀತಿಯಾಗಿ ನಡೀತಾ ಇರ್ತದೆ. ಹಾಗಾಗಿ ಇದು ಜನರಲೈಸ್ ಮಾಡಲಿಕ್ಕೆ ಇದು ಸಾಧ್ಯವೇ ಇಲ್ಲ ಅನ್ನೋದು JM ಕೇನ್ಸ್ ಅವರ ವಾದದಿಂದ ತಿಳಿತದೆ. ಹಾಗಾಗಿ ಇದು ಒಂದು ಸಾರ್ವತ್ರಿಕವಾಗಿರ್ತಕ್ಕಂಥ ಸಿದ್ಧಾಂತ ಅಲ್ಲ. ಇನ್ನು ಸೂಕ್ಷ್ಮ ಅಂಶಗಳ ನಿರ್ಲಕ್ಷ್ಯ, ನೆಗ್ಲೆಕ್ಟ್ಸ್ ಆಫ್ ಮೈಕ್ರೋ ಆಸ್ಪೆಕ್ಟ್ಸ್. ಇಲ್ಲಿ JM ಕೇನ್ಸ್ ಅವರು ತನ್ನ ಮೀಮಾಂಸೆಯಲ್ಲಿ ಕೇನ್ಸ್ ಸಮಗ್ರ ಅಂಶಗಳನ್ನು ಮಾತ್ರ ಪರಿಗಣಿಸಿ ಸೂಕ್ಷ್ಮ ಅಂಶಗಳನ್ನು, ವೈಯಕ್ತಿಕ ಅಂಶಗಳನ್ನು ಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ಸೂಕ್ಷ್ಮ ಅಂಶಗಳೆಲ್ಲ ಆಗಿರ್ತಕ್ಕಂಥ ಒಟ್ಟು ಬೇಡಿಕೆ, ಒಟ್ಟು ಆದಾಯ, ಒಟ್ಟು ಅನುಭೋಗ, ಒಟ್ಟು ಉತ್ಪನ್ನ, ಒಟ್ಟು ಉದ್ಯೋಗ ಮೊದಲಾದ ಸಮಗ್ರ ಅಂಶಗಳಲ್ಲಿ ಕೇನ್ಸ್ ಅವರು ತಲ್ಲೀನರಾಗಿದ್ದಾರೆ ವಿನಃ ಸೂಕ್ಷ್ಮ ಅರ್ಥಶಾಸ್ತ್ರ, ಸೂಕ್ಷ್ಮ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಸೂಕ್ಷ್ಮ ಅರ್ಥವ್ಯವಸ್ಥೆಯ ಸಮಸ್ಯೆಗಳನ್ನು ಅವಲೋಕಿಸುವುದರಲ್ಲಿ JM ಕೇನ್ಸ್ ಅವರು ಹಿಂದುಳಿದಿದ್ದಾರೆ ಅಂತೇಳಿ ಹೇಳಬಹುದು. ಇನ್ನು ಚಲನಾತ್ಮಕ ಸಿದ್ಧಾಂತವಲ್ಲ, ನಾಟ್ ಡೈನಾಮಿಕ್ ಥಿಯರಿ. ಸೊ ಈ ಕೇನ್ಸ್ ಅವರ ಅರ್ಥಶಾಸ್ತ್ರ ಚಲನಾತ್ಮಕವಾಗಿರದೆ ತುಲನಾತ್ಮಕ ಸಮಯ ಸ್ಥಿತಿಯಾಗಿರ್ತಕ್ಕಂಥದ್ದು. ಇದು ಉದಾಹರಣೆಗೆ ಆದಾಯ ಹೆಚ್ಚಿದಂತೆ ಅನುಭೋಗದ ಪ್ರಮಾಣವು ಹೆಚ್ಚಿಸುತ್ತದೆ. ಅದೇ ರೀತಿಯಾಗಿ ವಾಸ್ತವವಾಗಿ ಇವೆರಡೂ ಕ್ರಿಯೆಗಳ ನಡುವೆ ಸಮಯದ ಅಂತರವಿರುತ್ತದೆ. ಆದಾಯವು ಹೆಚ್ಚಿದ ಕೂಡಲೇ ಅನುಭೋಗದ ಪ್ರಮಾಣವು ಹೆಚ್ಚುತ್ತದೆ ಎಂಬುದು ಅವೈಜ್ಞಾನಿಕ ದೃಷ್ಟಿಕೋನವಾಗಿದೆ ಅಂಥೇಳಿ ಹೇಳಬಹುದು. ಇನ್ನು ಪರಿಪೂರ್ಣ ಪೈಪೋಟಿಯ ಅಸಂಗತ ಕಲ್ಪನೆ. ಸೊ ಇರ್ರಿಲೆವೆಂಟ್ ಅಸ್ಯೂಮ್ಷನ್ಸ್ ಆಫ್ ದಿ ಪರ್ಫೆಕ್ಟ್ ಕಾಂಪಿಟೇಷನ್. ಈ ಕೇನ್ಸ್ನ ಮೀಮಾಂಸೆಯು ಪರಿಪೂರ್ಣ ಪೈಪೋಟಿಯ ಕಲ್ಪನೆಯನ್ನಾಧರಿಸಿದೆ. ವಾಸ್ತವವಾಗಿ ಪರಿಪೂರ್ಣ ಪೈಪೋಟಿಯೇ ಅಸ್ತಿತ್ವದಲ್ಲಿರುವ ಸನ್ನಿವೇಶವಾಗಿದೆ. ವಾಸ್ತವ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಪರಿಪೂರ್ಣ ಪೈಪೋಟಿಯ ಸ್ಥಿತಿ ಅಸ್ತಿತ್ವದಲ್ಲಿಲ್ಲ ಅನ್ನೋದು ಈ ಮೇಲಿನ ಅರ್ಥಶಾಸ್ತ್ರಜ್ಞರ ವಾದ. ಇನ್ನು ಹೂಡಿಕೆಗೆ ಅತಿಯಾದ ಪ್ರಾಮುಖ್ಯತೆ, ಇಲ್ಲಿ ಎಕ್ಸೆಸಿವ್ ಇಂಪಾರ್ಟೆನ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಈ ಕೇನ್ಸ್ ಸಿದ್ಧಾಂತದಲ್ಲಿ ಹೂಡಿಕೆ ಮತ್ತು ಅದಕ್ಕೆ ಸಂಬಂಧಿತ ವಿಷಯಗಳಿಗೆ ಅತಿಯಾದ ಮಹತ್ವವನ್ನು ನೀಡಿದ್ದಾನೆ. ಅಲ್ಪಾವಧಿಯಲ್ಲಿ ಅನುಭೋಗವು ಸ್ಥಿರವಾಗಿರ್ತದೆ ಎಂದು ಹೇಳುವ ಮೂಲಕ ಅವು ಅನುಭೋಗದ ಪಾತ್ರವನ್ನು ನಿರ್ಲಕ್ಷಿಸಿದ್ದಾರೆ. ಹೀಗೆ ವಾಸ್ತವವಾಗಿ ಅನುಭೋಗವು ಹೂಡಿಕೆಯ ಮೇಲೆ ಗಾಢವಾದ ಪರಿಣಾಮವನ್ನು ಬೀರ್ತದೆ. ಇದನ್ನು ವಿಶ್ಲೇಷಿಸುವ ವೇಗೋತ್ಕರ್ಷ ತತ್ವವನ್ನು ಬಳಸಬೇಕು ಅಂತೇಳಿ ಕೇನ್ಸ್ ಸಿದ್ಧಾಂತದಲ್ಲಿ ವೇಗೋತ್ಕರ್ಷ ತತ್ವವನ್ನು ಬಳಸುವುದೇ ಇಲ್ಲ. ಗುಣಕ ತತ್ವವನ್ನು ಬಳಕೆ ಮಾಡಿಕೊಂಡಿದ್ದಾರೆ, ವೇಗೋತ್ಕರ್ಷ ತತ್ವವನ್ನು ಬಳಕೆ ಮಾಡಲ್ಲ. ಹಾಗಾಗಿ ಅನುಭೋಗ ಹೂಡಿಕೆಯ ಮೇಲೆ ಪ್ರಭಾವವನ್ನು ಪರಿಗಣಿಸುವುದೇ ಇಲ್ಲ. ಹೀಗೆ ಇನ್ನು ಆರ್ಥಿಕ ಅಭಿವೃದ್ಧಿಯ ವಿಶ್ಲೇಷಣೆಯಲ್ಲಿ ವಿಫಲತೆ, ಫೇಲ್ಯೂರ್ ಇನ್ ದ ಅನಾಲಿಸಿಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಇಲ್ಲಿ ಕೇನ್ಸ್ ಅವರ ಮೂಗಟ್ಟಿನ
ಸನ್ನಿವೇಶಗಳಿಗೆ, ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಮಾತ್ರ ಹಾಗೂ ಅಲ್ಪಾವಧಿಗೆ ಸಂಬಂಧಿಸಿರ್ತಕ್ಕಂಥ ಸಿದ್ಧಾಂತಗಳಿಗೆ ಮಾತ್ರ ಈ ಥಿಯರಿಯನ್ನು ಅನ್ವಯಿಕೆ ಮಾಡಿದ್ದಾರೆ. ಆದರೆ ಆಧುನಿಕ ಸಮಸ್ಯೆಯಾಗಿರ್ತಕ್ಕಂಥ ಅಭಿವೃದ್ಧಿ ಸಾಧನೆಯನ್ನು ವಿಶ್ಲೇಷಿಸುವಲ್ಲಿ ವಿಫಲವಾಗಿದೆ ಅಂತೇಳಿ ಹೇಳಬಹುದು. ಇನ್ನು ನಿರುದ್ಯೋಗದ ಅಸಮರ್ಪಕ ವಿಶ್ಲೇಷಣೆ. ನಿರುದ್ಯೋಗದ ಇಲ್ಲಿ ಇಂಪ್ರಾಪರ್ ಅನಾಲಿಸಿಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಸೊ ಇಲ್ಲಿ ನಿರುದ್ಯೋಗದ ಅಸಮರ್ಪಕ ವಿಶ್ಲೇಷಣೆಗೆ ಕೇನ್ಸ್ ಅವರ ಟೀಕೆಗೆ ಒಳಗಾಗಿದೆ. ಇಲ್ಲಿ ನಿರುದ್ಯೋಗ ಅನ್ನೋದು ಮುಂದುವರೆದ ರಾಷ್ಟ್ರಗಳಲ್ಲಿ ಒಂದು ನಮೂನೆಯಾದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಒಂದು ನಮೂನೆ ನಿರುದ್ಯೋಗ ಇದೆ. ಅದೇ ರೀತಿಯಾಗಿ ಬಡ ರಾಷ್ಟ್ರಗಳಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿಂದ ನಿರುದ್ಯೋಗಗಳ ಸಮಸ್ಯೆ ಉದ್ಭವ ಆಗಿದೆ. ಹಾಗೆ ಇಲ್ಲಿ ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಚಕ್ರೀಯ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಟೆಕ್ನಿಕಲ್ ಅನ್ಎಂಪ್ಲಾಯ್ಮೆಂಟ್, ಡಿಸ್ಕ್ಯೂಸ್ಡ್ ಅನ್ಎಂಪ್ಲಾಯ್ಮೆಂಟ್, ಹಾಗೆಯೇ ವಿವಿಧ ರೀತಿಯ ನಿರುದ್ಯೋಗಗಳು, ತಾಂತ್ರಿಕ ನಿರುದ್ಯೋಗ, ಘರ್ಷಣಾತ್ಮಕ ನಿರುದ್ಯೋಗ, ಅದೇ ರೀತಿಯಾಗಿ ಚಕ್ರೀಯ ನಿರುದ್ಯೋಗಗಳು ಸಂಭವಿಸ್ತಾನೇ ಇರ್ತದೆ. ಆದರೆ ಇಲ್ಲಿ ಅದಕ್ಕೆ ಫೋಕಸ್ ನೀಡಿಲ್ಲ. ಸಂಪೂರ್ಣ ಬಂಡವಾಳ ಹೂಡಿಕೆ ಆಯಿತು ಅಂತಂದರೆ ಪೂರ್ಣೋದ್ಯೋಗ ಸನ್ನಿವೇಶ ಇರ್ತದೆ ಅನ್ನೋದು ಒಂದು ಹಾಸ್ಯಾಸ್ಪದ ಅನ್ನೋದು ಮೇಲಿನ ಅರ್ಥಶಾಸ್ತ್ರಜ್ಞರ ವಾದವಾಗಿದೆ. ಇನ್ನು ಇರ್ರಿಲಿವೆಂಟ್ ಅಸ್ಯೂಮ್ಷನ್ಸ್ ಆಫ್ ಕ್ಲೋಸ್ಡ್ ಎಕಾನಮಿ. ಇಲ್ಲಿ ಮುಚ್ಚಿದ ಅರ್ಥವ್ಯವಸ್ಥೆಯ ಅಸಂಬದ್ಧ ಪರಿಕಲ್ಪನೆ. ಇಲ್ಲಿ ಕೇನ್ಸ್ ಉದ್ಯೋಗ ಸಿದ್ಧಾಂತ ಮುಚ್ಚಿದ ಆರ್ಥಿಕತೆಯ ಪರಿಕಲ್ಪನೆಯ ಆಧಾರವಾಗಿ ಹೊಂದಿದೆ. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧವನ್ನು ಹೊಂದಿರದ ಅರ್ಥವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಂಡಿರ್ತೀವಿ. ಆದರೆ ಆಧುನಿಕ ಯುಗದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರತಿಯೊಂದು ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಗಣನೀಯವಾಗಿ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಬಹುದು. ಇನ್ನು ಅಸಮರ್ಪಕ ಮಾಪನ ಘಟಕ, ಇಂಪ್ರಾಪರ್ ಯೂನಿಟಿ ಆರ್ ದ ಮೆಜರ್ಮೆಂಟ್ಸ್. ಇಲ್ಲಿ ಈ ಸಿದ್ಧಾಂತದಲ್ಲಿ ಉದ್ಯೋಗವನ್ನು ಮಾಪನ ಮಾಡತಕ್ಕಂಥ ಘಟಕಗಳನ್ನು ಸಂಪೂರ್ಣವಾಗಿ ಕೇನ್ಸ್ ಅವರ ವಿಫಲವಾಗಿದ್ದಾರೆ. ಯಾವ ಘಟಕದ ಮೂಲಕ ನಿರುದ್ಯೋಗವನ್ನು ಮೇಜರ್ಮೆಂಟ್ ಮಾಡಬೇಕು, ಯಾವ ಅಂಶಗಳ ಮೂಲಕ ಅವರು ಒಟ್ಟು ವೆಚ್ಚ, ಅನುಭೋಗ, ಹೂಡಿಕೆ ಈ ವಿಷಯಗಳನ್ನು ವಿವರಿಸಿದ್ದಾರೆ. ಆದರೆ ನಿರುದ್ಯೋಗವನ್ನು ಬಗೆಹರಿಸ್ತಕ್ಕಂಥ ಯೋಜನೆಗಳು ಅಥವಾ 100% ಇದೇ ಈ ಘಟಕದಿಂದನೇ ನಿರುದ್ಯೋಗವನ್ನು ನಿವಾರಿಸಬಹುದು ಅನ್ನೋದನ್ನು ಇಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋದರಲ್ಲಿ ವಿಫಲವಾಗಿದ್ದಾರೆ ಅಂತೇಳಿ ಹೇಳಬಹುದು. ಇನ್ನು ನಿರೀಕ್ಷೆಗಳಿಗೆ ಮಿತಿ ಮೀರಿದ ಪ್ರಾಶಸ್ತ್ಯ, ಎಕ್ಸೆಸಿವ್ ಎಂಫಸಿಸ್ ಆನ್ ಎಕ್ಸ್ಪೆಕ್ಟೇಷನ್ಸ್. ಇಲ್ಲಿ ಉದ್ಯೋಗ ಸಿದ್ಧಾಂತದಲ್ಲಿ ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತದಲ್ಲಿ ಕೆಲವೊಂದು ನಿರೀಕ್ಷೆಗಳಿಗೆ ಮಿತಿಮೀರಿದ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ. ಆ ನಿರೀಕ್ಷೆಗಳು ಅನಿಶ್ಚಿತತೆಗೆ ಎಡೆ ಮಾಡಿಕೊಡ್ತವೆ ಅಂತೇಳಿ ವಿಮರ್ಶಕರ ವಾದವಾಗಿದೆ. ಇನ್ನು ಅಸಂಬದ್ಧ ಪರಿಕಲ್ಪನೆ, ಇರ್ರಿಲೆವೆಂಟ್ ಅಸ್ಯೂಮ್ಷನ್ಸ್ ಆರ್ ಕಾನ್ಸೆಪ್ಟ್ಸ್. ಇಲ್ಲಿ ಕೇನ್ಸ್ ಅವರ ಪ್ರಸ್ತುತಪಡಿಸ್ತಕ್ಕಂಥ ಹಲವಾರು ಪರಿಕಲ್ಪನೆಗಳಲ್ಲಿ ಅಸ್ಪಷ್ಟವೂ ಅಸಂಬದ್ಧವೂ ಆಗಿದೆ. ಹಾಗಾಗಿ ಈ ದ್ರವ್ಯದೊಲವು, ಅನುಭೋಗ ಕ್ರಿಯೆ, ಬಂಡವಾಳದ ಸೀಮಾಂತ ದಕ್ಷತೆ ಈ ಪರಿಕಲ್ಪನೆಗಳು ಅಸ್ಪಷ್ಟತೆಯಿಂದ ಕೂಡಿರ್ತಕ್ಕಂಥದ್ದು. ಅನುಭೋಗ ಕ್ರಿಯೆ, ದ್ರವ್ಯದೊಲವು, ಬಂಡವಾಳದ ಸೀಮಾಂತ ದಕ್ಷತೆ ಇವೆಲ್ಲವೂ ಇರ್ರಿಲೆವೆಂಟ್ ಆಸ್ಪೆಕ್ಟ್ಸ್ ಆರ್ ಕಾನ್ಸೆಪ್ಟ್ಸ್ ಅಂತೇಳಿ ಈ ಮೇಲಿನ ಅರ್ಥಶಾಸ್ತ್ರಜ್ಞರ ವಾದವಾಗಿದೆ. ಹೀಗೆ ನಾಳೆ ಮತ್ತೆ ಗುಣಕಕ್ಕೆ ಸಂಬಂಧಿಸಿದಂತೆ ಗುಣಕವನ್ನು ನಾಳೆ ಹೇಳ್ತೀನಿ.